ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. IPL 10ನೇ ಆವೃತ್ತಿ 49ನೇ ಪಂದ್ಯ ಕಲ್ಕತ್ತಾ ಮತ್ತು ಪಂಜಾಬ್ ತಂಡದ ನಡುವೆ ನಡೀತಾ ಇದೆ. ಈ ಒಂದು ಪಂದ್ಯದಲ್ಲಿ ಕ್ಯಾಪ್ಟನ್ಗಳಾದಂಥ ಗ್ಲೆನ್ ಮ್ಯಾಕ್ಸ್ವೆಲ್ ಮತ್ತು ಗೌತಮ್ ಗಂಭೀರ್ ಅವರ ನಡುವೆ ನೇರ ಹಣಾಹಣಿ ನಡೀತಾ ಇದೆ. ಇನ್ನು ಪಾಯಿಂಟ್ ಟೇಬಲ್ ಪಟ್ಟಿಯನ್ನ ನೋಡೋದಾದ್ರೆ ಪಂಜಾಬ್ ತಂಡ ಆಡಿರುವಂತಹ 11 ಪಂದ್ಯಗಳಲ್ಲಿ 6 ಸೋತು 5 ಗೆದ್ದು 10 ಪಾಯಿಂಟ್ಗಳೊಂದಿಗೆ 5ನೇ ಸ್ಥಾನವನ್ನ ಪಡ್ಕೊಂಡ್ರೆ, ಕಲ್ಕತ್ತಾ ತಂಡ ಆಡಿರುವಂತಹ 12 ಪಂದ್ಯಗಳಲ್ಲಿ 8 ಗೆದ್ದು ಕೇವಲ 4 ಸೋತು 16 ಪಾಯಿಂಟ್ಗಳೊಂದಿಗೆ 2ನೇ ಸ್ಥಾನವನ್ನ ಪಡ್ಕೊಂಡಿದೆ. ಈ ಪಂದ್ಯದಲ್ಲಿ ಏನಾದರೂ ಪಂಜಾಬ್ ತಂಡ ಸೋಲನ್ನ ಅನುಭವಿಸಿದ್ರೆ ಪ್ಲೇ ಆಫ್ ಹಂತದ ಕನಸನ್ನ ಮರೆತುಬಿಡಬೇಕಾಗುತ್ತೆ. ಹೌದು, ಪಂಜಾಬ್ ತಂಡಕ್ಕೆ ಇನ್ನು ಪ್ಲೇ ಆಫ್ ಕನಸು ಜೀವಂತವಾಗಿದೆ. ಹೌದು, ಹೈದರಾಬಾದ್ ತಂಡ ಮುಂದಿನ ಪಂದ್ಯದಲ್ಲಿ ಏನಾದರೂ ಸೋತರೆ, ಈ ಒಂದು ಪಂದ್ಯದಲ್ಲಿ ಪಂಜಾಬ್ ಗೆದ್ದರೆ ಇನ್ನೂ ಪಂಜಾಬ್ ತಂಡಕ್ಕೆ ಪ್ಲೇ ಆಫ್ ಕನಸು ಜೀವಂತವಾಗಿರುತ್ತೆ ಅಂತಾನೆ ಹೇಳ್ಬೋದು. ಈ ಮೂಲಕ ಪಂಜಾಬ್ ತಂಡಕ್ಕೆ ಇದು ಅನಿವಾರ್ಯವಾಗಿರುವಂತಹ ಗೆಲುವು ಬೇಕೇ ಬೇಕು ಅಂತಾನೆ ಹೇಳ್ಬೋದು. ಈ ಒಂದು ಪಂದ್ಯ ಪಂಜಾಬ್ನ ಮೊಹಾಲಿಯಲ್ಲಿ ಆಗ್ತಿರೋದ್ರಿಂದ ಪಂಜಾಬ್ ತಂಡಕ್ಕೆ ಒಂದು ಹೋಮ್ ಗ್ರೌಂಡ್ ನ ಅನುಕೂಲ ಸಿಗುತ್ತೆ ಅಂತಾನೆ ಹೇಳ್ಬೋದು. ಇನ್ನೊಂದು ವಿಷಯ ಏನಂದ್ರೆ, ಕಲ್ಕತ್ತಾ ತಂಡ ಪಂಜಾಬ್ ತಂಡವನ್ನ ಕಳೆದ 8 ಪಂದ್ಯಗಳಲ್ಲಿ ಸೋಲಿಸಿಕೊಂಡೇ ಬಂದಿದೆ. ಈ ಪಂದ್ಯದಲ್ಲಾದ್ರೂ ಪಂಜಾಬ್ ತಂಡ ಜಯವನ್ನ ಗಳಿಸುತ್ತಾ ಕಾದು ನೋಡಬೇಕಾಗಿದೆ. ಇನ್ನು ಈ ಪಂದ್ಯದಲ್ಲಿ ಆಡಬಹುದಾದಂತ ಪಂಜಾಬ್ ತಂಡದ ಆಟಗಾರರನ್ನ ನಾವು ನೋಡೋದಾದ್ರೆ ಮಾರ್ಟಿನ್ ಗುಪ್ಟಿಲ್, ಮನನ್ ವೋರಾ, ಶಾನ್ ಮಾರ್ಷ್, ಗ್ಲೆನ್ ಮ್ಯಾಕ್ಸ್ವೆಲ್, ಗುರ್ಕೀರ್ ಸಿಂಗ್, ವೃದ್ಧಿಮಾನ್ ಸಾ, ಅಕ್ಷರ್ ಪಟೇಲ್, ಮೋಹಿತ್ ಶರ್ಮಾ, ವರುಣ್ ನರೋನ್ ಅಥವಾ ಡ್ಯಾರನ್ ಸಾಮಿ ಅವರು ಆಡಬಹುದು. ಟಿ ನಟರಾಜನ್ ಅಥವಾ ಮ್ಯಾಟ್ ಆಂಡ್ರಿ ಅವರು ಆಡುವಂತ ಸಾಧ್ಯತೆ ಇರುತ್ತೆ ಮತ್ತು ಸಂದೀಪ್ ಶರ್ಮಾ ಅವರಿಗೆ ಒಂದು ಪಂದ್ಯದಲ್ಲಿ ಆಡುವಂತ 11 ಜನ ಪಟ್ಟಿಯಲ್ಲಿ ಇದ್ದಾರೆ. ಇನ್ನು ಕಲ್ಕತ್ತಾ ತಂಡದ ಪರ ಯಾವ 11 ಆಟಗಾರರು ಈ ಒಂದು ಪಂದ್ಯದಲ್ಲಿ ಆಡಬಹುದು ಅಂತ ನೋಡೋದಾದ್ರೆ ಸುನಿಲ್ ನಾರಾಯಣ್, ಗೌತಮ್ ಗಂಭೀರ್, ಕ್ರಿಸ್ ಲೈನ್, ಮನೀಶ್ ಪಾಂಡೆ, ಶಿಲ್ಡನ್ ಜಾಕ್ಸನ್, ಯೂಸುಫ್ ಪಠಾಣ್, ಕ್ರಿಸ್ ವೋಕ್ಸ್, ಗ್ರ್ಯಾಂಡ್ ಹೋಮಿ, ಅಂಕಿತ್ ರಜಪೂತ್, ಪಿಯೂಷ್ ಚಾವ್ಲಾ, ಉಮೇಶ್ ಯಾದವ್ ಅವರು ಈ ಒಂದು ಪಂದ್ಯದಲ್ಲಿ ಆಡುವಂತ ಸಾಧ್ಯತೆ ಇದೆ. ನಿಮ್ಗೆ ಅನ್ಸುತ್ತೆ ಒಂದು ಪಂದ್ಯದಲ್ಲಿ ಯಾವ ತಂಡ ಜಯವನ್ನ ಗಳಿಸುತ್ತೆ? ಕಲ್ಕತ್ತಾ ಜಯ ಗಳಿಸುತ್ತಾ ಅಥವಾ ಪಂಜಾಬ್ ತಂಡ ಜಯವನ್ನ ಗಳಿಸುತ್ತಾ? ನನಗೆ ನಾವು ಕಲ್ಕತ್ತಾ ತಂಡನೇ ಜಯವನ್ನ ಗಳಿಸುವಂತ ಸಾಧ್ಯತೆ ಇದೆ ಅಂತ ಅನ್ಸುತ್ತೆ. ನಿಮ್ಗೆ ಯಾವ ತಂಡ ಜಯವನ್ನ ಗಳಿಸುತ್ತೆ ಕೆಳಗಡೆ ಕಾಮೆಂಟ್ ತಿಳಿಸಿ. ನಿಮಗೆ ಅಂದ್ರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.